ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನಾ ಚಂದ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಏನಂತ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಅಮ್ಮನ ಮನೆಯಲ್ಲಿ ಮನೆ ದೇವ್ರ ಹಬ್ಬ ಇತ್ತು, ಹಾಗಾಗಿ ಮನೆ ದೇವ್ರ ಹಬ್ಬಕ್ಕೆ ಅಂತ ಬಂದಿದ್ದೀನಿ. ಇನ್ನು ಅಮ್ಮನ ಮನೆ ಇವಾಗ ಹಸು ಕರು ಹಾಕಿರೋದ್ರಿಂದ ಓರಿಗೆ ಕರು ಹಾಕ್ತು, ಹಾಗಾಗಿ ಕರು ಇಲ್ಲ, ಕರುದನ್ನ ತೋರಿಸ್ತಾ ಇಲ್ಲ. ಗಿಣ್ಣೆಲ್ಲ ಎತ್ತಿಟ್ಟಿದ್ರು, ಅಮ್ಮ ಗಿಣ್ಣು ಮಾಡಬೇಕಿತ್ತು ಇವತ್ತೇನೆ. ಹಾಗೆ ಇವತ್ತು ನಂದು ಬಾಯಿ ಬೀಗ ಕೂಡ ಇತ್ತು. ನೋಡಿ ಇಷ್ಟು ಹಾಲಿದೆ, ಇಷ್ಟು ಹಾಲನ್ನ ಚೆನ್ನಾಗಿ ಬೇಯಿಸಿದ್ರೆ ಇದು ಅರ್ಧ ಹಾಲು ಆಗಬೇಕು. 1 ಲೀಟ್ರ್ ಹಾಲು ತಗೊಂಡಿದ್ರೆ ಅದು ಅರ್ಧ ಲೀಟ್ರ್ ಆಗಬೇಕು. ಅಷ್ಟು ಚೆನ್ನಾಗಿ ಬೇಯಿಸಿದ್ರೆ ಮಾತ್ರ ಗಿಣ್ಣು ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಹಾಲು ಘಮ ಘಮ ಅಂತ ಅನಿಸ್ತಾ ಇರಬೇಕು. ಆವಾಗ ಸ್ವಲ್ಪ ಬೆಲ್ಲನ ಹಾಕಬೇಕು. ಬೆಲ್ಲ ಹಾಕಿ ಸ್ವಲ್ಪ ಬೆಂದಾದ ನಂತರ ಕಾಯಿ ತುರಿ, ಕಡಲೆ ಪುಡಿ, ಹಾಗೆ ಕಡಲೆ ಬೀಜ, ಹಾಗೆ ಒಂದು ಸ್ವಲ್ಪ ಅಕ್ಕಿ ನೆನೆ ಹಾಕಿರೋದು, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಬೇಯಿಸಬೇಕು. ಇದನ್ನೆಲ್ಲ ಚೆನ್ನಾಗಿ ಬೇಯಿಸಿದಾಗ ಮಾತ್ರ ಪರ್ಫೆಕ್ಟಾಗಿರೋ ಗಿಣ್ಣು, ಸೂಪರ್ ಟೇಸ್ಟಾಗಿರೋ ಗಿಣ್ಣು ಚೆನ್ನಾಗಿ ತಿನ್ನೋಕ್ಕೆ ಸೂಪರಾಗಿರುತ್ತೆ. ಇನ್ನು ಗಿಣ್ಣು ಅಷ್ಟೇ ಪೂರಾ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಹಬ್ಬ ಇರೋದ್ರಿಂದ ಎಲ್ಲ ಒಂದೇ ದಿನ ಕೆಲಸಗಳು ಇತ್ತು. ಇನ್ನು ನೈಟು ಬಾಯಿ ಬೀಗಕ್ಕೆ ನಾನು ಈ ರೀತಿಯಾಗಿ ರೆಡಿಯಾಗಿದೆ. ಇದನ್ನು ಅಷ್ಟೇ ಫುಲ್ ಸ್ಕಿಪ್ ವೀಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ, ಎಷ್ಟಾಗುತ್ತೆ ಅಷ್ಟನ್ನ ಮಾಡಿಕೊಂಡೆ. ಇನ್ನು ನೈಟು ಈ ರೀತಿಯಾಗಿ ನಮ್ಮ ಮನೆ ದೇವರ ಗುಡಿನ ಅಂದರೆ ನಮ್ಮ ಲಕ್ಷ್ಮೀ ದೇವಿನ ಈ ರೀತಿಯಾಗಿ ಅಲಂಕಾರ ಮಾಡಿದರು. ತುಂಬಾ ಡೆಕೋರೇಷನ್ ತುಂಬಾ ಚೆನ್ನಾಗಿತ್ತು. ಪೂರಾ ಬೀದಿಗೆಲ್ಲ ಲೈಟ್ ಹಾಕ್ಸಿರೋದ್ರಿಂದ ತುಂಬ ದೊಡ್ಡ ಜಾತ್ರೆನೇ ಅಂತ ಫೀಲ್ ಆಗುತ್ತೆ. ಇನ್ನು ನೈಟೇ ಈ ರೀತಿಯಾಗಿ ಮನೆ ದೇವ್ರ ಗುಡಿಗೆ ಗೊನೆನ ಕಟ್ತಾರೆ. ಇನ್ನು ಅಲ್ಲಿಂದ ಬಂದು ಕೆಳಗಡೆ ಬಾಯಿ ಬೀಗನ ಹಾಕಿಸ್ಕೊಂಡೆ. ಇಡೀ ದಿನ ಉಪವಾಸ ಇರಬೇಕು. ನಾನು ಜಸ್ಟ್ ಹಾಲು ಮತ್ತು ನೀರನ್ನ ಕುಡಿದು ಉಪವಾಸ ಇದ್ದೆ. ಪಾಪು ಇರೋದ್ರಿಂದ ಹಾಲು ಮತ್ತು ನೀರನ್ನ ಕುಡಿದು ಉಪವಾಸ ಇದ್ದೆ. ಕೆಲವೊಬ್ಬರು ನೀರು ಕೂಡ ಕುಡಿಯೋದಿಲ್ಲ, ಆ ರೀತಿಯಾಗಿ ಹರಕೆನ ಸಲ್ಲಿಸ್ತಾರೆ. ಇನ್ನು ನೈಟು ಈ ರೀತಿಯಾಗಿ ಎಲ್ಲ ಬಾಯಿ ಬೀಗ ಹರಕೆ ಯಾರ್ಯಾರು ಇರುತ್ತೆ ಅವರೆಲ್ಲ ಬಂದು ಮೇಲ್ಗಡೆ ಈ ರೀತಿಯಾಗಿ ಹರಕೆನ, ಕೆಳಗಡೆ ಬಂದು ಈ ರೀತಿಯಾಗಿ ಹರಕೆನ ತೀರಿಸ್ತಾರೆ. ಇನ್ನು ಈ ಕೊಳದಿಂದ ತಾಯಿ ಲಕ್ಷ್ಮೀ ದೇವಿನ ಕರ್ಕೊಂಡು, ಅಂದರೆ ಲಕ್ಷ್ಮೀ ದೇವಿನ ಕರ್ಕೊಂಡು ಹೋಗ್ತೀವಿ ಈ ಹಬ್ಬದ ದಿನ. ಇನ್ನು ಇದೆಲ್ಲ ಪೂಜೆ ಆಯಿತು. ಅಲ್ಲಿಂದ ಬಂದು ಮಲ್ಕೊಂಡು ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಎದ್ದು ಫೇಸ್ ವಾಶ್ ಎಲ್ಲ ಮಾಡಿದೆ. ಇನ್ನು ಮತ್ತೆ ಬೆಳಗ್ಗೆ ಏನೋ ಪೂಜೆ ಇರುತ್ತಲ್ವ, ಹಾಗೆ ಇವತ್ತು ಪ್ರಸಾದ ಅಂದರೆ ಊಟ ಕೂಡ ಇವತ್ತೇ. ಒಂದಿನ ಪೂಜೆ ಇಟ್ಕೊಂಡ್ರೆ ಒಂದಿನ ಊಟನ ಇಟ್ಕೋತಾರೆ. ಇನ್ನು ಹಬ್ಬಕ್ಕೆ ಈ ರೀತಿಯಾಗಿ ಈ ಸೀರೆನ ನಾನು ಚಾಯ್ಸ್ ಮಾಡಿದ್ದೀನಿ. ಯಾವ ರೀತಿ ಇದೆ ಸೀರೆ, ಹಾಗೆ ಯಾವ ರೀತಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸ್ತಾ ಇದ್ದೀವಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಅದಕ್ಕೆ ಅಂದರೆ ತುಂಬಾ ಸಿಂಪಲ್ಲಾಗಿರುವಂಥ ಈ ಬ್ಲೌಸ್ ವರ್ಕು. ಬನ್ನಿ ಮತ್ತೆ ಇನ್ಯಾಕೆ ತಡ, ರೆಡಿ ಆಗೋಣ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾನು ಸೀರೆ ಉಡಬೇಕು ಅಂತ ಅಂದರೆ ಜಾಸ್ತಿ ಪಿನ್ನ ಯೂಸ್ ಮಾಡೋದೇ ಇಲ್ಲ. ಜಸ್ಟ್ 2 ಪಿನ್ನ ಇದ್ದರೆ ಸಾಕು. ನಾನು ತುಂಬಾ ಅಂದರೆ ನೋಡಿ, ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸೀರೆನ ಉಟ್ಕೊಂಡಿದ್ದೀನಿ ಅಂತ. ಸೈಡ್ ನರ್ಗಿನೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಪಿನ್ನು ಅಷ್ಟೇ, ಜಸ್ಟ್ 2 ಪಿನ್ನ ಇದ್ದರೆ ಸಾಕು ನನಗೆ. ಆಲ್ಮೋಸ್ಟ್ ನಾನು ಸೀರೆನೇ ಉಟ್ಕೊಬಿಡ್ತೀನಿ. ಕೆಲವೊಬ್ಬರು ತುಂಬ ಪಿನ್ನ ಹಾಕ್ತಾರೆ, ಹಾಕ್ಬೇಡಿ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ, ಅಂದರೆ ಸೀರೆ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಈ ರೀತಿಯಾಗಿ ಸಿಂಪಲ್ಲಾಗಿ ಜಸ್ಟ್ 2 ಪಿನ್ನದಿಂದ ಆರಾಮಾಗಿ ಸೀರೆನ ಉಟ್ಕೋಬೋದು. ಮತ್ತು ಇನ್ನು ಫೇಸ್ಗೆ ಯಾವ ರೀತಿಯಾಗಿ ಮೇಕಪ್ ಹಾಕ್ತಾಯಿದ್ದೀನಿ ಅಂತ ಬನ್ನಿ ನೋಡೋಣ. ಮತ್ತು ಸೀರೆನೂ ಅಷ್ಟೇ ತುಂಬಾ ಲೈಟ್ ವೆಯ್ಟ್ ಆಗಿರೋದ್ರಿಂದ ನನಗೆ ಸೀರೆ ಹಾಕ್ಕೊಂಡಿದ್ದೀನಿ ಅನ್ನೋ ಫೀಲೇ ಇರಲಿಲ್ಲ. ಸೀರೆನೂ ಅಷ್ಟೇ ತುಂಬಾ ಚೆನ್ನಾಗಿ ಸಿಂಪಲ್ಲಾಗಿ ಕೂತಿತ್ತು. ಇನ್ನು ಮುಖಕ್ಕೆ ಕ್ರೀಮ್ನ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮುಖನೆಲ್ಲ ಒರೆಸ್ಕೊಂಡೆ. ಫಸ್ಟ್ ಕ್ರೀಮ್ನ ಹಾಕೋತೀನಿ, ಅದಾದ ನಂತರ ಹಿಮಾಲಯ ಕ್ರೀಮ್ನ ಹಚ್ಕೋತಾ ಇದ್ದೀನಿ. ಹಿಮಾಲಯ ಕ್ರೀಮ್ನ ಹಚ್ಕೊಳ್ಳೋದ್ರಿಂದ ತುಂಬಾ ಲೈಟಾಗಿ ಮೇಕಪ್ಪು ಕೂರುತ್ತೆ, ಹಾಗಾಗಿ ಹಿಮಾಲಯ ಕ್ರೀಮ್ನ ಹಚ್ಕೋತಾ ಇದ್ದೀನಿ. ಇನ್ನು ಇದನ್ನೆಲ್ಲ ನೆಕ್ಕಿಗೂ ಅದನ್ನೇ ಕವರ್ ಮಾಡಿಕೊಂಡೆ. ಇನ್ನು ಹಬ್ಬ ಅಂತ ಅಂದರೆ ಈ ರೀತಿಯಾಗಿ ಸೀರೆ ಉಟ್ಕೊಂಡ್ರೇ ಏನೋ ಒಂಥರ ಹಬ್ಬ ಪರಿಪೂರ್ಣ ಅಂತ ಅನ್ಸೋದು ಅಲ್ವಾ. ಸೀರೆ ಹಾಕ್ಕೊಂಡಾಗಲೇ ಹೆಣ್ಮಕ್ಳು ಲಕ್ಷ್ಮಿ ಥರ ಕಾಣಿಸೋದ್ರಿಂದ ನಾವು ಮನೆ ದೇವ್ರ ಹಬ್ಬಕ್ಕೆ ಈ ರೀತಿಯಾಗಿ ಸೀರೆನೇ ಹಾಕ್ಕೊಂಡೆ. ಇನ್ನು ಫೇರ್ ಆ್ಯಂಡ್ ಲವ್ಲಿ, ನಾನು ಜಾಸ್ತಿ ಮೇಕಪ್ ಪ್ರಾಡಕ್ಟ್ ತಗೊಂಡಿಲ್ಲ, ಹಾಗಾಗಿ ನನ್ನ ಹತ್ರ ಏನೇನು ಮೇಕಪ್ ಸಾಮಾನು ಐತೆ ಅದರಲ್ಲೇ ಸಿಂಪಲ್ಲಾಗಿ ರೆಡಿ ಆಗ್ತೀನಿ. ಇನ್ನು ಫೇರ್ ಆ್ಯಂಡ್ ಲವ್ಲಿ ಹಾಕೈತೆ. ಇನ್ನು ಪೌಡರು, ಕಂಪ್ಯಾಕ್ಟ್ ಪೌಡ್ರು ಅಷ್ಟೇ ತುಂಬಾ ಚೆನ್ನಾಗಿ ಕೂರುತ್ತೆ. ಇದು ನನ್ನ ಸ್ಕಿನ್ಗೆ ತುಂಬಾ ಚೆನ್ನಾಗಿ ಕಾಣೋದ್ರಿಂದ ಈ ಪೌಡ್ರನ್ನ ಚಾಯ್ಸ್ ಮಾಡಿದ್ದೀನಿ. ಇನ್ನು
ಇನ್ನು ಹೊರಗಡೆ ಮೈಕ್ ಹಾಕಿರೋದ್ರಿಂದ ಏನೋ ಗೊತ್ತಿಲ್ಲ ಆ ಸಾಂಗ್ಗೆ ಚೆನ್ನಾಗಿ ಸ್ಟೆಪ್ ಆಗ್ತಾ ಇರಬೇಕು ಅಂತ ಅನಿಸ್ತಾ ಇತ್ತು. ಆ ಸಾಂಗ್ ಕೇಳಿಸ್ಕೊಂಡು ಒಂದೊಂದು ಸ್ಟೆಪ್ ಹಂಗೆ ಬರ್ತಾಯಿತ್ತು. ಅಷ್ಟೊಂದು ಚೆನ್ನಾಗಿ ಡ್ಯಾನ್ಸ್ ಅಂತೂ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ಸುಮ್ಮನೆ ಡ್ಯಾನ್ಸ್ ಮಾಡೋದು ಅಂದರೆ ತುಂಬಾ ಇಷ್ಟ. ಇನ್ನು ಸಿಂಪಲ್ಲಾಗಿ ಮೇಕಪ್ಪು ಕೂಡ ಹಾಕ್ತಾಯಿದ್ದೀನಿ. ಸೀರೆ ಮ್ಯಾಚಿಂಗು ಲಿಫ್ಟಿಕ್ಕು ಪಿಂಕ್ ಕಲರೇ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು. ಸೀರೆಗೂ ಲಿಫ್ಟಿಕ್ಗೂ ತುಂಬಾ ಮ್ಯಾಚ್ ಆಗ್ತಾ ಇರೋದ್ರಿಂದ ಲಿಫ್ಟಿಕ್ ನೋಡಿ ಫೈನಲ್ ಟಚ್ ಈ ರೀತಿಯಾಗಿದೆ. ನನಗೆ ಗೊತ್ತಿಲ್ಲದೇ ಮೇಲ್ಗಡೆ ಡಿಂಪಲ್ ಕೂಡ ಬರ್ತಾಯಿದೆ. ಅದನ್ನು ನೋಡ್ಬಿಟ್ಟು ತುಂಬಾ ನನಗೂ ಡಿಂಪಲ್ ಬರ್ತಾಯಿತ್ತಲ್ಲ ಅಂತ ಫೀಲ್ ಆಯ್ತಾಯಿತ್ತು. ಇನ್ನು ಅದೇ ಲಿಫ್ಟಿಕ್ನ ತಗೊಂಡು ಸ್ವಲ್ಪ ಕೆನ್ನೆ ಹತ್ರ ಮಾರ್ಕ್ನ ಮಾಡಿಕೊಂಡೆ. ಅಂದರೆ ತುಂಬಾ ಪಿಂಕ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಅದನ್ನೇ ಮಾರ್ಕ್ನ ಮಾಡಿಕೊಂಡೆ. ಇನ್ನು ಎಷ್ಟೇ ರೆಡಿಯಾಗಿರ್ಬೋದು, ಎಷ್ಟೇ ಚೆನ್ನಾಗಿ ಕಾಣ್ತಾ ಇರ್ಬೋದು, ನಮ್ಮ ಹಣೆಗೆ ಒಂದು ಬಿಂದಿ ಇಕ್ಕೊಂಡ್ರೇ ನಾವು ತುಂಬ ಚೆನ್ನಾಗಿ ಕಾಣಿಸೋದು ಅಲ್ವಾ. ನನ್ನ ಹಣೆಗೆ ಬಿಂದಿ ಹಾಕಿಲ್ಲದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಇನ್ನು ಈ ಮನೆ ದೇವ್ರ ಹಬ್ಬ ಅಂದರೆ ಲಕ್ಷ್ಮೀ ದೇವಿ ಹಬ್ಬ ಬಂತಂದರೆ ಏನೋ ಒಂಥರ ಖುಷಿ. ಯಾಕೆ ಅಂತ ಅಂದರೆ ಎಲ್ಲ ಹೆಣ್ಮಕ್ಳು ಕೂಡ ಈ ಹಬ್ಬಕ್ಕೆ ಮಿಸ್ ಮಾಡ್ದೇ ಬರ್ತಾರೆ. ಹಾಗೆ ನಾನು ನನ್ನ ತಂಗಿ ಈಗ ಜಸ್ಟ್ ಇಲ್ಲೇ ಇರೋದ್ರಿಂದ ನಾನು ನನ್ನ ತಂಗಿ ತುಂಬಾ ಎಂಜಾಯ್ ಮಾಡ್ತೀನಿ ಈ ಹಬ್ಬನ. ಮತ್ತು ನಾವು ಕೆಲವೊಂದು ಹಬ್ಬ ಮಿಸ್ ಆಗ್ಬೋದು, ಈ ಹಬ್ಬಕ್ಕಂತೂ ಮಿಸ್ ಮಾಡ್ದೇ ಬರ್ತೀನಿ. ಅದೊಂದಂತೂ ಈ ಹಬ್ಬ ಬಂತಂದರೆ ತುಂಬಾ ಖುಷಿ ನನಗೆ. ಇನ್ನು ಮಸ್ಕರನ ಹಚ್ಕೊಂಡೆ. ಮಸ್ಕರನೂ ಅಷ್ಟೇ ತುಂಬಾ ಸಿಂಪಲ್ಲಾಗಿ ಹಚ್ಕೊತೀನಿ. ಇನ್ನು ಐಬ್ರೋ ಫಿಲ್ ಮಾಡ್ಕೊತಾ ಇದ್ದೀನಿ. ಐಬ್ರೋನೂ ಅಷ್ಟೇ ನಾನು ಆಲ್ರೆಡಿ 2 ಇಯರ್ಸ್ ಆಗಿತ್ತು ನಾನು ಐಬ್ರೋ ಮಾಡಿಸಿ. ಇವಾಗ ಈ ಮನೆ ದೇವ್ರ ಹಬ್ಬಕ್ಕೆ ಅಂತಲೇ ಐಬ್ರೋ ಮಾಡಿಸಿದ್ದೀನಿ. ಐಬ್ರೋ ಫಿಲ್ ಮಾಡಿಕೊಂಡೆ. ಇನ್ನು ಫೈನಲ್ ಟಚ್ ಬಿಂದಿ ಇಟ್ಕೊಂಡ್ರೇ ನಮ್ಮ ಕನ್ನಡ ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಸೊಗಸಾಗಿ ಕಾಣ್ತಾರೆ. ಇನ್ನು ಫೈನಲ್ ಲುಕ್ ಈ ರೀತಿಯಾಗಿ ರೆಡಿಯಾಗಿದ್ದು. ಹಾಗೆ ಬೆಳಗ್ಗೆ ಪೂಜೆ ಇರೋದ್ರಿಂದ ಲಕ್ಷ್ಮೀದೇವಿ ದೇವಸ್ಥಾನ 2 ಲಕ್ಷ್ಮೀದೇವಿ ದೇವಸ್ಥಾನ ಇದೆ. ಅಕ್ಕ ತಂಗಿ ಅಂತಲೂ ಕೂಡ ಕರೀತಾರೆ. ಇನ್ನು ನಾವಿವಾಗ ಬಂದಿರೋದು ತಂಗಿ ದೇವಸ್ಥಾನಕ್ಕೆ. ಹಾಗೆ ತಂಗಿ ದೇವಸ್ಥಾನದಲ್ಲಿ ಪೂಜೆನ ಮುಗಿಸ್ಕೊಂಡು ಸ್ವಲ್ಪ ಪ್ರಸಾದನ ತಿಂದ್ಕೊಂಡು ಹೊರಟ್ವಿ. ಇನ್ನು ಇಲ್ಲೂ ಅಷ್ಟೇ ಒಂದೆರಡು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಹೊರಗಡೆ ಎಲ್ಲ ಅಷ್ಟು ವೀಡಿಯೋ ಮಾಡಿ ಅಭ್ಯಾಸ ಇಲ್ಲ. ಹಾಗಾಗಿ ಏನೋ ಒಂಥರ ಹೊರಗಡೆ ವೀಡಿಯೋ ಮಾಡಬೇಕಂದ್ರೆ ತುಂಬಾ ಮುಜುಗರ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಎಲ್ಲೋ ಒಂದೊಂದು ವೀಡಿಯೋನ ಮಾಡಿಕೊಂಡೆ ಅಷ್ಟೇ. ಇನ್ನು ಈ ದೇವಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ, ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ನಮ್ಮ ಮನೆಯಮ್ಮ ತಾಯಿ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ನೀವೇನ ಬೇಡ್ಕೋತೀರಿ ಅದೆಲ್ಲ ಆಗಲಿ ಅಂತ ತಾಯಿಲಿ ಕೋರ್ಕೋತೀನಿ. ಇದು ಬಂದು ಅಕ್ಕ ಅಂದರೆ ನಮ್ಮ ಮನೆ ದೇವ್ರ ಗುಡಿ. ಈ ದೇವ್ರ ಗುಡಿನ ಇವಾಗ ಕಟ್ಟಿಸಿ 3 ವರ್ಷ ಆಯಿತು. 3 ವರ್ಷದ ತವಿಂದ ತುಂಬಾ ಚೆನ್ನಾಗಿ ಭರ್ಜರಿಯಾಗಿ ದೇವಸ್ಥಾನ ಪೂಜೆ ಆಗ್ತಾಯಿದೆ. ಇನ್ನು ಇಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ಒಂದು ಸ್ವಲ್ಪ ಫೋಟೋಶೂಟ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ನನ್ನ ತಂಗಿ ಫೋಟೋಶೂಟ್ನು ಕೂಡ ಮಾಡ್ದೋ. ಹಾಗೆ ವೀಡಿಯೋ ಕೂಡ ಮಾಡಿಕೊಂಡು ಒಂದೆರಡು ನನ್ನ ಮಗಳು ಕೂಡ ರೀಲ್ಸ್ ಮಾಡಿದೆ. ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಬ್ಲಾಗ್. ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ.